ಆದರೂ ಏನು ಹೇಳಿ, ಆ ಕೇಸರಿ ಕಲರ್ ಬಾವುಟ ನೋಡ್ತಿದ್ರೆ ಒಳಗಡೆ ಒಂದು ಸ್ಪಿರಿಟ್ ಬರುತ್ತಲ್ಲ, ನೆಕ್ಸ್ಟ್ ಲೆವೆಲ್ಲು. ಹಳ್ಳಿ ದಾರಿಯಲ್ಲಿ ರಾಮ್ ಪಾಪ 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 ಜಾರ್ತಾ ಇದೆ ಅಣ್ಣ. ಅಲ್ಲೇರು ಆಗುತ್ತೆ. ಶ್ರೀಕಾಂತ್ ಇರು ಬಾ ಶ್ರೀಕಾಂತ್. ಇಲ್ಲ ಬಾಗುರು, ಇಲ್ಲಿ ಗಂಟಿದೆ ರೋಡು ಇಲ್ಲಿ. ಹಾಂ, ಬಟ್ ಸಾಕಾಗಿತ್ತು. ಕೆರೆ ಮಾತ್ರ ನೋಡಿ ಪೀಕು, ಅದೇ ಮುಳ್ಳಯ್ಯನಗಿರಿ ಪೀಕು ಆ ಕಡೆ ಕಾಣಿಸ್ತಿರೋದು. ಮೇನ್ ರೋಡಲ್ಲಿ ತುಂಬ ಸಾರಿ ಓಡಾಡಿದ್ದೀವಿ. ನಮಗೆ ಈ ಗಾಡಿಗಳು ತೊಗೊಂಡ್ಮೇಲೆ ಕೊಚ್ಚಲ್ಲಿ ಓಡಾಡಬೇಕು ಅಂತ ಆಸೆ. ಈ ಥರ ಬದಿ ಬಗಡ ಕಾಫಿ ಎಸ್ಟೇಟು ಈ ಥರ, ಅದಕ್ಕೆ ಆ ಥರದ್ದು ಅಲ್ಲಿಗೆ ಹೋಗೋಣ ಅಂತ. ಸರಿ ಆಯಿತು ಅಣ್ಣಾರೆ, ಬರ್ತೀನಿ. ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ನಾನು ಗೊತ್ತಲ್ಲ ನಿಮ್ಮ ಸಂಚಾರಿ ಸುನಿಲ್ಲ. ನಿನ್ನೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಲಾಸ್ಟ್ ಬ್ಲಾಗಲ್ಲಿ ನಾನು ಚಿಕ್ಕಮಂಗ್ಳೂರಿಗೆ ಮಾವಳ್ಳಿ ಬಿರಿಯಾನಿಯ ಗ್ರ್ಯಾಂಡ್ ಓಪನಿಂಗ್ ಸೆಲೆಬ್ರೇಷನ್ಗೆ ಬಂದಿದ್ದೆ. ಮುಗೀತು. ನಾವಿವತ್ತು ಅದ್ರ ಪಕ್ಕದಲ್ಲೇ ಬಿಲ್ಡಿಂಗಲ್ಲಿ ಕಾಣಿಸ್ತಾಯಿದೆ ಒಂದು ಕೋಳಿ ಇದೆ. ಅದೇ ಬಿಲ್ಡಿಂಗು ಆ್ಯಕ್ಚುಲಿ ಮಾವಳ್ಳಿ ಬಿರಿಯಾನಿ. ಅದ್ರ ಪಕ್ಕದಲ್ಲೇ ಒಂದು ಸ್ಟೇ ಆಗಿದ್ವಿ. ಈಗ ಇಲ್ಲಿಂದ ಹೊರಡ್ತಿದ್ವಿ. ನನ್ನ ಒಂದು ಅನ್ನೋನ್ ಆಫ್ ರೋಡ್ಗೆ ಒಂದು ಅದ್ಭುತವಾದ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ತೋರಿಸ್ತೀನಿ ನಾನಿವತ್ತು. ಪ್ಯಾಕೇಜ್ ಎಲ್ಲ ಕೆಳಗಡೆ ಹೊರಟಿದೆ. ಯಾರು ನಮ್ಮ ಫ್ರೆಂಡ್ಸ್ ಎಲ್ಲ ತೊಗೊಂಡು ಹೋಗಿದ್ದಾರೆ. ಇನ್ನು ಸ್ವಲ್ಪ ಇದೆ, ಇದೆಲ್ಲ ನಾನು ಕ್ಯಾರಿ ಮಾಡಬೇಕು. 2 ಬ್ಯಾಗ್ಸ್ ಇದೆ. ಎಲ್ಲ ಬೈಕಿಗೆ ಕಟ್ಕೊಂಡು ಹೊರಗಡೆ ಹೋಗಿ ಗಾಡಿ ಮೇಲೆ ಸಿಗ್ತೀನಿ. ಬನ್ನಿ. ರೈಡ್ ಶುರುವಾಯಿತು. ಸೆಕೆಂಡ್ ಡೇಸ್ದು ಮಾವಳ್ಳಿ ಬಿರಿಯಾನಿ ಮುಂದೆಗಡೆಯಿಂದ ಒಂದು ಅದ್ಭುತವಾದ ನಾನ್ ವೆಜ್ ಪ್ರಿಯರಿಗೆ ಎದ್ದು ಕಾಣಿಸೋಗೊಂದು ಕೋಳಿ ಇಟ್ಟಿದ್ದಾರೆ. ಸಖತ್ತಾಗಿದೆ ಮಾತ್ರ. ಟ್ರೆಡಿಷ್ನಲ್ ಸ್ಟೈಲು, ಅಂದರೆ ನಾಟಿ ರುಚಿ ತುಂಬ ಚೆನ್ನಾಗಿದೆ. ಬ್ರಾಂಚ್ ಸಖತ್ತಾಗಿದೆ. ಇರೋ ವಿಚಾರ ಹೇಳ್ಕೊಬೇಕು ಅಂದರೆ ಇವ್ರದ್ದು ಎಲ್ಲ ಬ್ರಾಂಚ್ ಹೋಲಿಸ್ಕೊಂಡ್ರೆ ಚಿಕ್ಕಮಂಗ್ಳೂರು ಬ್ರಾಂಚ್ ಒಂಚೂರು ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಅಂದರೆ ಹೊಸ್ದಾಗಿ ಬಿಲ್ಡ್ ಮಾಡಿದಾರಲ್ಲ ಆ ಕಾರಣಕ್ಕೆ. ಆ್ಯಕ್ಚುಲಿ ಟೈಮ್ ಬಂದು 10:30 ಆಗೋಯ್ತು. ತುಂಬ ಲೇಟ್ ಆಯಿತು ಹೊರಟಿದ್ದು. ಯಾಕಂದರೆ ನೆನ್ನೆ ಸ್ವಲ್ಪ ಟಯರ್ಡ್ ಆಗಿದ್ವಿ, ಅದಕ್ಕೋಸ್ಕರ. ಇವಾಗ ಫಸ್ಟು ತಿಂಡಿ ತಿನ್ನಬೇಕು. ತಿಂಡಿ ತಿಂದ್ಕೊಂಡು ದೆನ್ ರೈಡ್ ಶುರು ಮಾಡ್ತೀವಿ ಆಫ್ ರೋಡ್ಗೆ. ಫಸ್ಟು ಬಂದು ಅನ್ನೋನ್ ಆಫ್ ರೋಡು, ಸೆಕೆಂಡ್ ಮಾಮೂಲಿ ನಿಮ್ಗೆ ಗೊತ್ತಿರೋವಂಥದ್ದೇ ಭದ್ರಾ. ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡಿಲ್ಲ, ಕೆಲವ್ರಿಗೆ ಹೋಗೋ ಜಾಗನೇ ಗೊತ್ತಿಲ್ಲ. ಅದ್ರದ್ದು ಬಗ್ಗೆ ಹೇಗೆ ಹೋಗಬೇಕು ಅನ್ನೋದ್ರ ಕಂಪ್ಲೀಟ್ ಸ್ಟೋರಿ ನಾನು ಇವತ್ತು ನಿಮಗೆ ಕೊಡ್ತಿದ್ದೀನಿ ಈ ಬ್ಲಾಗಲ್ಲಿ. ಬನ್ನಿ, ಫಸ್ಟು ಚಿಕ್ಕಮಂಗ್ಳೂರಲ್ಲಿ ಹೋಗಿ ತಿಂಡಿ ತಿನ್ನೋಣ, ದೆನ್ ಆಮೇಲೆ ನೋಡೋಣ. ಹೊಡೋಣ ಬಿಬಿ. ದಾವಣಗೆರೆ ಬೆಣ್ಣೆ ದೋಸೆ. ಲಾಸ್ಟ್ ಟೈಮ್ ಕೂಡ ಇದೇ ಹೋಟ್ಲಲ್ಲಿ ಊಟ ತಿಂದಿದ್ವಿ. ದೋಸೆ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಸಖತ್ತಾಗಿತ್ತಲ್ಲ ಬೈ ದೋಸೆ? 2 ದೋಸೆ ತಿಂದ್ವಿ. ಬಟ್ ರೈಸ್ ಐಟಮ್ ಎಲ್ಲ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ, ದೋಸೆ ಒಂದೇ ಚೆನ್ನಾಗಿರೋದು. ಅದೇ ಎಕ್ಸಾಕ್ಟ್ಲಿ. ಹೋಟೆಲ್ ತುಂಬ ಚೀಪಾಗಿದೆ. ಬಟ್ ಏನಂತಂದರೆ ಫುಡ್ ಮಾತ್ರ ಹೈಜೀನು, ಟೇಸ್ಟು ಅಷ್ಟೇ ಚೆನ್ನಾಗಿದೆ. ಅದು ಅಲ್ಲದೆ ಇನ್ನೊಂದು ವಿಚಾರ ಏನಂದರೆ ಬಜೆಟ್ ಫ್ರೆಂಡ್ಲಿ. ಜೈ ಶ್ರೀರಾಮ್. ಯಾವುದೋ ರಾಮನ ದೇವಸ್ಥಾನ ಇದೆ. ಹಳ್ಳಾಪುರ ಅಂತ ಒಂದು ಗ್ರಾಮ, ಅಲ್ಲಿಂದ ಒಳಗಡೆ ಬಂದಿದ್ವಿ. ಇನ್ನು ಹಲ್ಲಂಪುರ ಒಳಗಡೆ ತೊಗೊಂಡಿದ್ದೀನಿ ನನ್ನ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ಗೆ. ಇದು ಹೊಸ ಥರ ರಸ್ತೆ, ಅಂದರೆ ನಾವೇ ನೋಡಿ ಮಾಡ್ತಿರೋವಂಥ ರಸ್ತೆ. ಲೆಫ್ಟು ಇಲ್ಲಿ ಲೆಫ್ಟು. ಎಲ್ಲ ಸಿಮೆಂಟ್ ರೋಡ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಮಾಡಿದಾಗಿದ್ದೆಲ್ಲ ಎಂಥ ಮಡ್ ರೋಡ್ ಇತ್ತು ಅಂದರೆ ಯಪ್ಪ, ಎಲ್ಗೂ ಬೇಡ ಆಫ್ ರೋಡ್ ಮಾಡೋಕ್ಕೆ ಅನಿಸೋದು, ಇಲ್ಲೇ ಸಾಕು ಮಾಡೋಕ್ಕೆ ಅನಿಸೋದು. ಬಟ್ ಇವಾಗ ಎಲ್ಲ ಸಿಮೆಂಟ್ ರೋಡ್ ಆಗಿದೆ, ಯಾಕಂದರೆ ಅಪ್ಗ್ರೇಡ್ ಆಗಿದ್ದಾರಲ್ಲ ಜನ. ಮುಂದೆ ಒಂದು ಲೇಕ್ ಇದೆ, ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇಲ್ಲೇ ಲಾಸ್ಟು. ಇದರಿಂದ ಮುಂದಕ್ಕೆ ಇಲ್ಲ ರೋಡು. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮಲ್ಲಿ ಕೋವಿಡಲ್ಲಿ ಇಲ್ಲಿಗೆ ಬಂದಿದ್ದು ಒಂದು 3-4 ತಿಂಗಳೇ ಆಯಿತು. ಆ ಟೈಮಲ್ಲಿ ಏನಾಯ್ತು ಅಂತಂದರೆ, ಆ ಕೈಮರ ಹ್ಯಾಂಡ್ ಪೋಸ್ಟ್ ಅಂತಿದೆ, ಚೆಕ್ ಪೋಸ್ಟು, ಅಲ್ಲಿ ನಮ್ಮ ವೆಹಿಕಲ್ಗಳನ್ನ ಬಿಡ್ತಿರಲಿಲ್ಲ. ಮೇಲ್ಗಡೆ ಮುಳ್ಳಯ್ಯನಗಿರಿ, ದತ್ತಪೀಠ, ಸೀತಾಯಲಗಿರಿ, ಕೆಮ್ಮಣ್ಣಗುಂಡಿ ಇಲ್ಲೆಲ್ಲ ಹೋಗಲಿಕ್ಕೆ ನಮ್ಮನ್ನು ಬಿಡ್ತಿರ್ಲಿಲ್ಲ. ದೆನ್ ಅವಾಗ ಯಾರೋ ನಮ್ಮ ಸ್ನೇಹಿತರು, ಅಂದರೆ ಚಿಕ್ಕಮಂಗ್ಳೂರು ಸ್ನೇಹಿತರನ್ನ ಅಡ್ವೈಸ್ ಮಾಡಿದ್ದಕ್ಕೆ ನೋಡಿ ಈ ಥರ ಇಲ್ಲೊಂದು ದಾರಿ ಇದೆ, ಬಟ್ ತುಂಬ ಟಫಾಗಿದೆ, ನೋಡು ಟ್ರೈ ಮಾಡು ಅಂತ ಹೇಳಿದರು. ಆವಾಗ ಈ ರೋಡ್ ಟ್ರೈ ಮಾಡಿದ್ದೆ. ಆವಾಗ ಸಿಕ್ಕಾಪಟ್ಟೆ ಕ್ರೇಜಿಯಾಗಿತ್ತು. ಬಟ್ ನಾನು ಅವಾಗ ಪಲ್ಸರಲ್ಲಿ ಬಂದಿದ್ದೆ. ಇವಾಗ ಇದಕ್ಕೆ ತಕ್ಕಂಥ ಈ ರೋಡ್ಗೆ ತಕ್ಕಂಥ ಬೈಕ್ನ ತೊಗೊಂಬಂದಿದ್ದೀನಿ. ನೋಡೋಣ ಯಾವ್ಯಾವ ಥರ ಒಳ್ಳೆ ಅಂದರೆ
ಆಫ್ ರೋಡ್ಗೆ ತಕ್ಕಂಥ ಸಿಚುವೇಶನ್, ಆಫ್ ರೋಡ್ಗೆ ತಕ್ಕಂಥ ಯಾವ ರೋಡ್ ಸಿಗುತ್ತೆ ಮುಂದೆ ಕಾದು ನೋಡೋಣ. ಇಲ್ಲೆಲ್ಲ ನೆನ್ನೆ ಮಳೆ ಆಯಿತು, ಬಟ್ ಇವಾಗ ಅಷ್ಟೊಂದು ಇಲ್ಲ. ಅದನ್ನು ಕಾದು ನೋಡಬೇಕು ಏನು ಎತ್ತ ಅಂತ. ಈ ರೋಡ್ ಮೇಲಕ್ಕೆ ಹೋಗುತ್ತಾ, ಹೋಗುತ್ತೆ, ಮೇಲಕ್ಕೆ ಹತ್ತುತ್ತಾ ನೋಡ್ತೀನಿ. ಆ್ಯಕ್ಚುಲಿ ಅಲ್ಲೇ ಹೋಗಬೇಕು, ಈ ಕಡೆಯಿಂದ ಹೋಗೋಣ ಅಂತ. ಇಲ್ಲಿಂದನೇ ಶುರುನೇ ಎಳ್ದಾಡುತ್ತಿದ್ದು. ಆ್ಯಕ್ಚುಲಿ ಇದು ಕೆರೆ ರೀ, ಈಗ ಮಾಡಿದ್ದಾರೆ, ಚೆನ್ನಾಗಿದೆ. ಆಗುತ್ತೆ ಶ್ರೀಕಾಂತ್, ಇರು ಬಾ ಶ್ರೀಕಾಂತ್. ಇಲ್ಲ ಬಾಗುರು, ಇಲ್ಲಿ ಗಂಟಿದೆ ರೋಡು, ಇಲ್ಲಿ. ಹಾಂ ಬಾ, ಈ ಕಡೆ ತಿರುಗಿಸ್ಕೊ. ನಾನು ನೋಡಲಿಕ್ಕೆ ಅಂತಲೇ ನಾನು ಗಾಡಿ ಈ ಕಡೆ ನಿಮ್ಮ ಇರಿ ಅಂದ್ಬಿಟ್ಟು ಬಂದಿದ್ದು, ಇಲ್ಲ ನಾನು ಇಲ್ಲೇ ಹತ್ತಿಸ್ತಿದ್ದೆ. ಬಾರಲ್ಲಿ ಏನು ಹೇಳಿದೆ ಹೇಳಿ, ನಾನು ಹಿಂದೆ ಇಟ್ಕೋ ಬಾಯಿ, ಹಿಂದೆ ಇಟ್ಕೋದ್ನಾ. ನಂಬರ್ ಪ್ಲೇಟ್ ಅಳ್ಳಾಡ್ತದಲ್ಲೋ, ತಿರುಗಿಸ್ಕೊ. ಹಾಂ, ಕಾಶ್ಮೀರ್ ಥರ ಇದೆಯಾ ಈ ಕೆರೆ? ನೀರು ಇನ್ನೂ ತುಂಬಿತ್ತು, ಅಲ್ಲಿ ಮುಂದೆ ಹೋಗೋಣ ಬಾ, ಇನ್ನೂ ಚೆನ್ನಾಗಿದೆ. ಯಾವುದೋ ಹಸು ಬಿದ್ದೋಗಿದೆ ಕೆಳಗಡೆ. ಹೆಂಗಿದೆ ಕೆರೆ? ಆ್ಯಕ್ಚುಲಿ ನೀರಿಲ್ಲ, ಬರಗಾಲ ಜಾಸ್ತಿ ಇತ್ತಲ್ಲ ಕರ್ನಾಟಕದಲ್ಲಿ, ಅದಕ್ಕೆ ಈಗ ನೀರು ಬರ್ತಿದೆ ಸ್ವಲ್ಪ. ಹಳ್ಳಿ ದಾರಿಯಲ್ಲಿ ಪಾಪ ಜಾರ್ತಾ ಇದೆ ಅಣ್ಣ. ಅಲ್ಲೇರು ಹೊಸ ಮಣ್ಣೆಲ್ಲ ಜಾರ್ತಾ ಇದೆ. ಸಾಂಗಿಗೂ ಈ ರೂಟ್ಗೂ ತುಂಬ ಮಾಡಿಸ್ದಂಗಿದೆ. ಕೆರೆ ಲಾಸ್ಟ್ ಟೈಮು ಈ ಕೆರೆ ತುಂಬ ಇತ್ತು, ಆ ಟೈಮಲ್ಲಿ ಇದ್ರ ಮೇಲೆ ನಿಂತ್ಕೊಂಡು ಒಂದೆರಡು ಫೋಟೋ ತೊಗೊಂಡಿದ್ವಿ, ಚಿಂದೆ ಸಾಕಾದಾಗಿತ್ತು. ನಾನು ಹಳೆ ಫೋಟೋ ಐ ಥಿಂಕ್ ಇದಾವ ಇಲ್ವಾ ಅಂತ ಗೊತ್ತಿಲ್ಲ, ನಾನು ಗ್ಯಾಲರಿಯಲ್ಲಿ ತೋರಿಸ್ತೀನಿ ಇದ್ದರೆ ನೋಡಿ. ಇದ್ರ ಮೇಲೆ ಎಲ್ಲ ಬಿದ್ದೋಗಿದೆ, ಬಟ್ ಸಾಕಾದಾಗಿತ್ತು. ಕೆರೆ ಮಾತ್ರ ನೋಡಿ, ಪೀಕು, ಅದೇ ಮುಳ್ಳಯ್ಯನಗಿರಿ ಪೀಕು ಆ ಕಡೆ ಕಾಣಿಸ್ತಿರೋದು. ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ತುಂಬ ಭಯ ಆಗ್ತಿದೆ. ಮಣ್ಣು ಹೊಸ ರೋಡ್ ಇವಾಗ ಹಾಕಿದ್ದಾರೆ, ಇದು ಎಳ್ಕೊಂಡು ಹೋಗ್ಬಿಟ್ರೆ ಕಷ್ಟ. ತುಂತುರು ಮಳೆ ಬೇರೆ ಆಗ್ತಾಯಿದೆ, ಸ್ಪೀಡ್ ಜಾಸ್ತಿ ಇದ್ದರೆ ಗಾಡಿ ಎಳ್ದಾಡುತ್ತೆ. ತುಂತುರು ಮಳೆ ಬೇರೆ ಆಗ್ತಾಯಿದೆ ಲೈಟಾಗೆ, ಅದರೊಳಗೆ ಇದೊಂದು ಆಫ್ ರೋಡು ಒದ್ದಾಟ. ಹಿಂದೆ ಉಳ್ಕೊಂಬಿಟ್ರು ಯಾಕೋ ತುಂಬ ಅವರು. ಕೆಳಗಡೆ ರೋಡು ತುಂಬ ಇದಾಗಿದೆ, ಅಲ್ಲೋಗೋಣ ಅಂದ್ಕೊಂಡಿದ್ದು, ಬಟ್ ಅಲ್ಲಿ ಸಿಕ್ಕಾಬಿಟ್ಟು ಇನ್ನೂ ಹಾಳಾಗಿದೆ.
ಬ್ರಿಡ್ಜ್ ಬಿದ್ದೇ ಹೋಗಿದೆ ನೋಡಿ, ಅರ್ಧಕ್ಕಿಲ್ಲ, ಆಲ್ರೆಡಿ ಕಟ್ಟಾಗೋಗಿದೆ. ಮೇನ್ ರೋಡಲ್ಲಿ ತುಂಬ ಸಾರಿ ಓಡಾಡಿದ್ದೀವಿ. ನಮಗೆ ಈ ಗಾಡಿಗಳು ತೊಗೊಂಡ್ಮೇಲೆ ಕೊಚ್ಚಲ್ಲಿ ಓಡಾಡಬೇಕು ಅಂತ ಆಸೆ. ಈ ಥರ ಬದಿ ಬಗಡ ಕಾಫಿ ಎಸ್ಟೇಟು ಈ ಥರ, ಅದಕ್ಕೆ ಅದೇ ಆ ಥರದ್ದು ಅಲ್ಲಿಗೆ ಹೋಗೋಣ ಅಂತ. ಸರಿ ಆಯಿತು ಅಣ್ಣಾರೆ, ಬರ್ತೀನಿ. ಯಾರೇ ಇಲ್ಲೇ ಲೋಕಲ್ ಅನಿಸುತ್ತೆ ಕುರಿಮೇಸವರು, ಒಳ್ಳೆ ಗೈಡ್ ಮಾಡಿದ್ರು. ನೀವು ಆ ಕಡೆ ಮೇನ್ ರೋಡಲ್ಲಿ ಹೋಗೋದು ಬಿಟ್ಟು ಯಾಕೆ ಇಲ್ಲೆಲ್ಲ ಬಂದ್ರಿ ಅಂತ ನಾವು ಅದಕ್ಕೆ ಹೇಳಿದ್ವಿ. ನಮಗೆ ಬೇಕಾಗಿರೋದು ಇದೇ ಇಂಥೇ ರಸ್ತೆ. ಮೇನ್ ರೋಡ್ ಚೆನ್ನಾಗಿದ್ದ ಮೇಲೆ ಯಾವ್ದಾದ್ರು R15 ಇಲ್ಲ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ವರ್ಷನ್ ಗಾಡಿ ತೊಗೊಂಡ್ಬಿಟ್ಟಿರ್ತಿದ್ವಿ. ಇವೆಲ್ಲ ಏನಂತೀರಾ, ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಅಡ್ವೆಂಚರ್ ವೆಹಿಕಲ್ ತೊಗೊಂಡ್ಮೇಲೆ ಅಡ್ವೆಂಚರ್ ಆಗಿರಬೇಕು, ಅಂದರೆ ಥ್ರಿಲ್ಲಿಂಗ್ ಆಗಿ. ಕಾಡು ಮೇಡು ಅಂತ ಸುತ್ತಲಿಲ್ಲ ಅಂತಂದ್ಮೇಲೆ ಇನ್ನೇನಕ್ಕೆ ಅಡ್ವೆಂಚರ್ ಬೈಕ್ ತೊಗೊಂಡು. ಅಬ್ಬಬ್ಬಬ್ಬ, ಲೈಟ್ ಮಳೆ. ಇದು ಮೇನ್ ರೋಡ್ ಹಾಕ್ಬಿಟ್ಟಿದ್ರೆ, ಇದು ರೋಡ್ ಇರಲಿಲ್ಲ ಮೊದಲು. ಹೆಣ್ಮಗು ಗೊತ್ತಾಗತ್ತೆ, ಹೋಗಿ ನೀವು ಬಂದರೆ ನಿಲ್ಲಿಸ್ಬಿಡ್ತೀವಿ ನಾವು ಇಲ್ಲಿ ರೋಡಲ್ಲೇ. ಇದು ಸೀದಾ ಹೋದರೆ ಚಿಕ್ಕಮಂಗ್ಳೂರಿಗೆ ಹೋಗುತ್ತೆ ಈ ರೋಡ್ ಕೂಡ. ಬಟ್ ನಾವು ಈ ಕಡೆಯಿಂದ ಬಂದ್ವಿ. ನಾವು ಯಾಕಂದರೆ ತಿಂಡಿ ತಿನ್ನಲಿಕ್ಕೆ ಅಂತ ಒಂದು ಹೋಟ್ಲಿಗೆ ಹೋಗಿದ್ವಲ್ಲ, ಆದ ಕಾರಣ. ಈ ಹಿರೇಕೊಳಲೆ ಕೆರೆ ಮತ್ತು ಅಲ್ಲೂ ಹಾಕಿದ್ದಾರೆ, ಇಲ್ಲೂ ಹಾಕಿದ್ದಾರೆ. ಎರಡೂ ತೋರಿಸ್ತಾ ಇದೆ, ರೂಟು ಎರಡೂ ತೋರಿಸ್ತಾ ಇದೆ. ಏನೋ ಹಬ್ಬ ಇರಬೇಕು, ಏನೆಲ್ಲ ಕೇಸರಿಮಯ ಆಗಿದೆ. ಇಲ್ಲಿ ಸ್ವಲ್ಪ ಅದಾಗೆ ಅದು ಇದು ಅಂತ ಸ್ವಲ್ಪ ಕಿತ್ತಾಡ್ತಾರೆ, ಕೇಸರಿ ಮತ್ತು ಹಸಿರು ಅಂತ. ಅದರಿಂದ ಇಲ್ಲಿ ಯಾವುದೋ ಹಬ್ಬ ಇರಬೇಕು. ಇಲ್ಲಿ ಹಿಂದೂಗಳ ಹಬ್ಬ, ಅವ್ರದ್ದು ಜೋರಾಗಿ ನಡೀತಾ ಇದೆ. ಜೈ ಶ್ರೀರಾಮ್. ಆದರೂ ಏನು ಹೇಳಿ, ಆ ಕೇಸರಿ ಕಲರ್ ಬಾವುಟ ನೋಡ್ತಿದ್ರೆ ಒಳಗಡೆ ಒಂದು ಸ್ಪಿರಿಟ್ ಬರುತ್ತಲ್ಲ, ನೆಕ್ಸ್ಟ್ ಲೆವೆಲ್ಲು ನಿಜವಾಗ್ಲೂ. ಏನಂತೀರಾ? ಅದು ಜೋರಾಗೆ ಮಾಡಿದ್ದಾರೆ ಕಣ್ರಿ ಹಬ್ಬನ. ಎಲ್ಲಿದೆ ಗೊತ್ತಿಲ್ಲ, ದೇವಸ್ಥಾನ ದೊಡ್ಡದಿರ್ಬೋದು, ಎಲ್ಲ ತಾವು ಹಾಕಿದ್ದಾರೆ, ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಮಲೆನಾಡ ಸಿರಿ, ಜೈ ಶ್ರೀರಾಮ್. ಯಾವುದೋ ದೊಡ್ಡ ಮನೆ, ಯಾವ ಈ ಹಿಂದೆ ಕಡೆಗೆ ಇರಬೇಕು, ಆ ಕಡೆಗೆ ಇನ್ಯಾವುದು ಮುಂದೆ ಇಲ್ಲ. ಇಲ್ಲಿ ಗಾಡಿ, ಇಲ್ಲಿರೋ ಹುಡುಗರು ಗಾಡಿ ಹೊಡಿತಾರೆ, ಆಲ್ಟ್ರೇಷನ್ ಮಾಡಿಸಿರ್ತಾರೆ. ಯಪ್ಪ, ಸರಿಯಾಗಿ ಹೊಡಿತಾರೆ ಗಾಡಿಗಳನ್ನ. ಹಳ್ಳಿ ದಾರಿಯಲ್ಲಿ ನಮ್ಮ ಮಲೆನಾಡು ಸಿರಿನೇ ಸಿರಿ. ಯಾವ ರೋಡ್ ಹೋದ್ರೂ ಒಂದೇ ಥರ ಇರುತ್ತೆ, ಬಟ್ ಆದರೂ ಅದು ಖುಷಿ ಮಾತ್ರ ಅಲ್ಟಿಮೇಟ್. ಹೆಂಗಿರುತ್ತೆ ಹೇಳಿ. ಈ ಕಾಫಿ ತೋಟದ ಒಳಗಡೆ ಲೈಫಲ್ಲಿ ನನಗೊಂದೇ ಒಂದು ಆಸೆ, ಈ ಥರ ಯಾರದೇ ಸಂಪರ್ಕ ಇಲ್ಲದೇ, ಯಾವುದೇ ಜನ ಸಂಪರ್ಕ ಆಗಲಿ, ಇಂಟರ್ನೆಟ್ಟು ಸೋಷಿಯಲ್ ಮೀಡಿಯಾ ಯಾವುದೂ ಸಂಪರ್ಕ ಇಲ್ಲದೇ ಈ ಥರ ಒಂದು ಇದನ್ನು ತೊಗೊಂಡ್ಬಿಡ್ಬೇಕು. ಶಿಸ್ತಾಗೆ ಒಂದು ಫ್ಲಾಟ್ ತೊಗೊಂಡು ನೆಮ್ಮದಿಗೆ ನಮ್ಮ ಗದ್ದೆ ಕೆಲಸ ನಾವೇ ಮಾಡಿಕೊಂಡು, ನಮ್ಮ ಮನೆ ಅಡುಗೆ ನಾವೇ ಮಾಡಿಕೊಂಡು, ಪಾತ್ರೆ ನಾವೇ ತೊಳ್ಕೊಂಡು ಆರಾಮಾಗಿ ನಮ್ಮ ಸಂಸಾರ ನಾವು ನಿಗಿಸ್ಕೊಂಡು ಹೋಗಬೇಕು. ಯಾವುದೇ ಬೇರೆಯವರ ಜಂಜಾಟ ಇರಬಾರ್ದು. ಏನು ಹೇಳಿ, ಬೇರೆಯವ್ರ ಜಂಜಾಟನೇ ಇರಬಾರ್ದು. ಆರಾಮಾಗಿರಬೇಕು, ಪೀಸ್ಫುಲ್ಲಾಗಿರುತ್ತೆ. ಯಾಕಂತಂದರೆ ಅವ್ರಿವ್ರ ಬಗ್ಗೆ ಯೋಚನೆ ಮಾಡಿದಷ್ಟು ತಲೆ ನೋವು ಜಾಸ್ತಿ. ಅದಲ್ಲದೆ ಇನ್ನೊಂದೇನು ಅಂದರೆ,
ಹಿಂಗೆ ಹೇಳ್ತೀನಿ ಅಂತಲ್ಲ, ಫ್ರೆಂಡ್ಸು, ಈ ಸಂಬಂಧಿಕರು ಇವರೆಲ್ಲ ಜಾಸ್ತಿ ಆದಷ್ಟು ತಲೆನೋವುಗಳು ಜಾಸ್ತಿ. ಯಾರೋ ಏನು ಹೇಳ್ತಾರೆ, ನೋ ಪೀಪಲ್ ನೋ ಪ್ರಾಬ್ಲಮ್ ಅಂತ. ಯಾವುದಿದು ಒಡೆಯರಪುರ. ಸರ್ಕಾರಿ ಶಾಲೆ ಹಿರಿಕೊಳಲೆ. ಆ್ಯಕ್ಚುಲಿ ಈ ರೋಡೇ ಇರಲಿಲ್ಲ, ನಾನು ಲಾಸ್ಟ್ ಟೈಮ್ ಬಂದಾಗ ಈ ರೋಡ್ ಇರಲಿಲ್ಲ. ರೋಡು ಫುಲ್ಲು ಹಾಳಾಗಿತ್ತು, ಹೆಂಗಪ್ಪ ಹೋಗೋದು ಅನ್ನೋ ರೀತಿಯೇ ಇತ್ತು ಈ ರೋಡು. ಬಟ್ ಇವತ್ತು ನೋಡಿ ಡಾಂಬರ್ ಹಾಕಿದ್ದಾರೆ. ನೋಡುವ ಮುಂದೆ ಹೋಗಿ. ಏನಿದು ಸಿಕ್ಕಾಪಟ್ಟೆ ಲಾಂಗ್ ಬ್ಲಾಗ್ ಆಗೋಂಗಿದೆ. ನೋಡೋಣ, ಆದಷ್ಟು ಕಟ್ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಹಿರೇಕೊಳಲೆ ಡ್ಯಾಮು ಈ ಕಡೆನೇ. ಯಾಕಂದರೆ 3-4 ಡೇಸಿಂದ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಅಂದರೆ ಒಂದು ವೀಕ್ ಆಯ್ತಂತೆ ಮಳೆ ಶುರುವಾಗಿ ಇಲ್ಲಿ ಮಾನ್ಸೂನು. ಈ ಕಡೆ KEB ಅವರು ಲೈನ್ಮ್ಯಾನ್ಗಳಿಗೆ ಕೆಲಸ ಹಾಕಬೇಕು ಅಂದರೆ ಐ ಥಿಂಕ್ ಇಲ್ಲೇ ಲೋಕಲರ್ ಆದ್ರೇ ಉತ್ತಮ ಅನಿಸುತ್ತೆ ನನ್ನ ಪ್ರಕಾರ. ದಾರಿಗಳ ಬಗ್ಗೆ ತುಂಬ ನಿಗಾ ಇರಬೇಕು ಇಲ್ಲಿ. ಹಾಗೆ ಈ ಮರಗಳ ಬಗ್ಗೆ ಅಂದರೆ ಇಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಬೇಕಪ್ಪ. ಆದರೂ ಯಾಕಂದರೆ ಒಂದೊಂದು ನಿಮಿಷಕ್ಕೆ ಎಲ್ಲೋ ಒಂದೊಂದು ಮರ ಬಿದ್ದೋಗ್ತಿರ್ತಿರುತ್ತೆ ಪಾಪ. ಅಷ್ಟು ಬೇಗ ಹೋಗಿ ಎಲ್ಲ ರೆಡಿ ಮಾಡಿ ಬರಬೇಕಂದ್ರೆ ಅವ್ರಿಗೆ ದಾರಿದು ರೂಟಿಂಗ್ ತುಂಬ ಮುಖ್ಯ. ಏನು ಹೇಳ್ತೀರಾ? ಅದು ರೂಟೇ ಗೊತ್ತಿಲ್ಲ ಅಂತಂದರೆ ಇಲ್ಲ, ಆಗಲ್ಲ. ಅಂಥ ಮರಗಳು ದಿಮ್ಮಿನ ಇವೆಲ್ಲ ಬ್ಯಾಂಗ್ಳೂರು ಕಡೆ ಹೋಗ್ತವೆ ಅನಿಸುತ್ತೆ ಮರಗಳೆಲ್ಲ. ಒಟ್ಟಾರಗಳು ನೋಡಿ ಹೆಂಗಿದ್ದಾವೆ. ಈ ಅಂದರೆ ವರ್ಕರ್ಸ್ಗಳು ಮನೆಗಳು ಇವೆಲ್ಲ, ಗುಡಿಸ್ಲು ಥರ ಅಂದರೆ ಮನೆಗಳು. ಹಾಲು ಇಲ್ಲೆಲ್ಲ ಬೇಡ, ಆಮೇಲೆ ಹೇಳ್ತೀನಿ. ಅಲ್ಲಿ ಹಿಂದೆ ತಗೊಳ್ಳೋಣ ಬಾ. ಕೆರೆಯಲ್ಲಿ ಏನಿಲ್ಲ ಬೈ, ಎಲ್ಲ ಒಳಗಡೆನೆ ಹೋಗಿದ್ದಾರೆ ಕೆರೆ ಹತ್ರನೇ. ಹಿರೇಕೊಳಲೆ ರಸ್ತೆ. ಇಲ್ಲ ನೀರೇ ಇಲ್ಲ. ಮಳೆ ಕಮ್ಮಿ ಆಗ್ತಿದ್ಯಾ? ಒಂದು 2-3 ದಿನದಿಂದ ಮಳೆ ಆಗ್ತಿದೆಯಲ್ಲ.